ಅಭಿಷೇಕ್ ಪನ್ನೀರ್ ಬಟರ್. ಇಲ್ಲಿ ಯಾರಿಗೂ ಆಲೂಗಡ್ಡೆ ಕಾಣಿಸಿದ್ರೆ ಆಲೂಗಡ್ಡೆಲ್ ಮಾಡಿದ್ಯಾ? ವೆಜಿಟೇಬಲ್ಸ್ ಆಗಲ್ಲ. ನೀನ್ ವೆಜಿಟೇರಿಯನ್ ತಾನೆ? ವೆಜಿಟೇರಿಯನ್ ಬಟ್ ವೆಜಿಟೇಬಲ್ಸ್ ಸ್ವಲ್ಪ ದೂರ, ಅಂದ್ರೆ ಸೆಲೆಕ್ಟೆಡ್ ವೆಜಿಟೇಬಲ್ಸ್ ಮಾತ್ರ ತಿನ್ನೋದು. ಮತ್ತೆಂತ ಬೇಳೆಕಾಳು ಹಂಗಲ್ಲ, ಈಗ ವೆಜಿಟೇಬಲ್ಸ್ ಬೈಗಿ ಮೀನು ಕಬ್ಬು ಕಬ್ಬು ಹೆಂಗ್ ಬಂದ್ ನಂಗೆ ಎಕ್ಸ್ಪ್ಲೇನ್ ಮಾಡಿ. ಅಂಬರೀಷ್ ಇದ್ದಲ್ಲ ಮಂಡ್ಯದ ಗಂಡು. ಓ ಅಬ್ಬಬ್ಬ, ಫುಲ್ ತಲೆ ಓಡಿಸಿ ಹೈ ಲೆವೆಲ್ ಥಿಂಕಿಂಗ್. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ರುಚಿ ಗಮ್ಮತ್ನ 8ನೇ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಮೊದಲನೇ ಎಪಿಸೋಡ್ ತರ ನಾವು ಬೆಂಗಳೂರಲ್ಲೇ ಶೂಟ್ ಮಾಡ್ತಿದ್ದೀವಿ. ಅಂಡ್ ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ರಾಯಲ್ ಫ್ಲೋರಾ ಅವರ ರೆಸ್ಟೋರೆಂಟ್ ಇವತ್ತು ಕೋಸ್ಟಲ್ ವೇವ್ಸ್ ಅಲ್ಲಿ ಇದ್ದೀವಿ. ಅಂಡ್ ಈ ಪರ್ಟಿಕ್ಯುಲರ್ ಜಾಗ ಸ್ಯಾಟಲೈಟ್ ಪಬ್ ತುಂಬಾ ಚೆನ್ನಾಗಿದೆ. ಹೋದ್ಸಲನು ಹೇಳಿದೆ, ನೀವು ಒಂದ್ಸಲ ವಿಸಿಟ್ ಮಾಡ್ಲೇಬೇಕು. ಹಾಗೇನೆ ನಮ್ಮ ಸ್ಪಾನ್ಸರ್ ಮೊಬೈಲ್ ಎಕ್ಸ್, ಇವರ ಬ್ರಾಂಚಸ್ ಕುಂದಾಪುರ, ಬೆಂಗಳೂರು ಎರಡೂ ಕಡೆಯಲ್ಲಿದೆ. ನಿಮಗೆ ಏನೇ ಆಕ್ಸೆಸರೀಸ್ ಬೇಕಿದ್ರು ಅಲ್ಲಿ ಪರ್ಚೇಸ್ ಮಾಡಬಹುದು. ಇವತ್ತು ಕೂಡ ನಮ್ಮ ಜೊತೆ 3 ಗೆಸ್ಟ್ ಆಲ್ರೆಡಿ ಇದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಮತ್ತೆ ರುಚಿ ಗಮ್ಮತ್ತೆ, ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ, ಸ್ನೇಹ ಸಂತೋಷ ಮಜಾಲಿದು ನಮ್ಮ ರುಚಿ ಗಮ್ಮತ್ತೆ. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ. ಓಕೆ, ಅತಿಥಿಗಳು ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ. ಸೊ ನನ್ನ ಪಕ್ಕದಲ್ಲಿ ಐಶ್ವರ್ಯ ಅವರಿದ್ದಾರೆ, ಅಂಡ್ ಈಚೆ ಕಡೆ ವಿನಯ್, ಅಂಡ್ ಆಚೆ ಕಡೆ ಅಭಿಷೇಕ್. ಸೊ ಇವರೆಲ್ಲ ನನಗೆ ಗೊತ್ತಿರೋರೆ, ತುಂಬಾ ಪರಿಚಯದವರು. ಇದು ಅಣ್ಣ ಅಂತಾನೆ ಹೇಳ್ಬೋದು, ನನ್ನ ಕಸಿನ್. ಅಂಡ್ ಇದು ನನ್ನ ಕಾಲೇಜ್ ಮೇಟ್. ಹೋದ ರೌಂಡಿಗೆ ಬರ್ಲಿಕ್ಕಾಗಿಲ್ಲ, ಬಿಕಾಸ್ ಅವರೆಲ್ಲ ನಾನ್ ವೆಜ್, ಇದು ವೆಜ್ ಸ್ವಲ್ಪ ಏನೇನೋ ಆಗಿತ್ತು, ಅದಕ್ಕೆ ಆಚೆ ರೌಂಡಿಗೆ ಕರಿಯಕ್ಕಾಗಿಲ್ಲ. ಸೊ ನೌ ಹಿ ಈಸ್ ಹಿಯರ್. ಸೊ ತಡ ಮಾಡೋದ್ ಬೇಡ, ನಿಮ್ಮ ಇಂಟ್ರೊಡಕ್ಷನ್ ನ ನಿಮ್ಮ ಬಾಯಿಂದನೇ ಕೇಳೋಣ. ಐಶ್ವರ್ಯ ಅವರೇ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಐಶ್ವರ್ಯ. ನಾನು ಕುಂದಾಪುರದವಳು. ಮುಂಚೆ ಊರಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಮದ್ವೆ ಆದ್ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್. ಫುಲ್ ಟೈಮ್ ಎಡಿಟರ್ ಈಗ. ಹೌದಾ? ಮತ್ತೆ ಮಾಡೆಲ್ ಕೂಡ ಎಷ್ಟು ಚಂದ ಮಾಡೆಲ್, ಬ್ಯಾಕಪ್ ಮಾಡೆಲ್ ತರ ಕಾಣಿಸಲ್ಲ ನೀವು, ತುಂಬಾ ಚಂದ ಪ್ರಾಪರ್ ಮಾಡೆಲ್ ತರಾನೇ ಕಾಣಿಸ್ತೀರಾ. ಸೊ ವೆಲ್ಕಮ್ ಟು ದ ಶೋ. ಓಕೆ, ನಮ್ಮ ವಿನಯ್. ನನ್ನ ಹೆಸರು ವಿನಯ್ ಅಂತ. ನಾನು ಸಾಲಿಗ್ರಾಮ ಕುಂದಾಪುರದವನು. ನಾನು ವರ್ಕ್ ಬಂದ್ಬಿಟ್ಟು MNC ಕಂಪ್ನಿಯಲ್ಲಿ ಇದು HR ಅಂಡರ್ ಮಾಡ್ತಿದ್ದೇನೆ. ಮತ್ತೆ ಉಡುಪಿ ಜಿಲ್ಲಾ ಘಟಕದ ಸಂಚಾಲಕರು ಜನಪದದ್ದು. ಎಂತ ನಿಂಗೆ ಒಂದು ಅವಾರ್ಡ್ ಸಹ ಸಿಕ್ಕಿತಲ್ಲ, ಸಂಗೊಳ್ಳಿ ರಾಯಣ್ಣ. ಅದೆಂತ ಅವಾರ್ಡ್ ಫುಲ್ ಹೇಳ್ಬೋದಾ? ಯುವ ಪ್ರಶಸ್ತಿ ಕೊಂಡ್ಕಿ ಇದ್ ಮಾಡೋದಕ್ಕ ಜನಪದ. ಈಗನು ನೀನು ಕಂಟಿನ್ಯೂ ವರ್ಕ್ ಮಾಡ್ತಿದ್ದೆ ಅದ್ರಲ್ಲಿ. ನೈಸ್ ನೈಸ್. ಓಕೆ, ನಮ್ಮ ಯುವ ಪ್ರತಿಭೆ ವಿನಯ್, ನಿಂಗೂ ಕೂಡ ರುಚಿ ಗಮ್ಮತ್ ಸುಷ್ಮಿತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಭಿಷೇಕ್. ನನ್ನ ಹೆಸರು ಅಭಿಷೇಕ್ ಅಂತ. ನಮ್ಮ ಮನೆ ಬಂದ್ಬಿಟ್ಟು ಸಾಗರದಲ್ಲಿ, ಎಲ್ಲರಿಗೂ ಜೋಗ್ ಫಾಲ್ಸ್ ಗೊತ್ತೇ ಇರುತ್ತೆ. ಸೊ ಅದರಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನಿಲ್ಲಿ ಬೆಂಗಳೂರಲ್ಲಿ ಒಂದು MNC ಕಂಪ್ನಿಲಿ US ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸೀಸನ್ ಅಲ್ಲ, ಇಲ್ಲ ಇಂಡೈರೆಕ್ಟ್ ಸೀಸನ್ ಅಲ್ಲ, ನಮ್ದು ಎವ್ರಿ ಮಂತ್ 18th to 20th ತನಕ ಅಷ್ಟೇ ಸೀಸನ್. ಆಮೇಲೆ ಫುಲ್ ಜಾಲಿ. ಓಕೆ, ನಿಂಗೂ ಕೂಡ ವೆಲ್ಕಮ್ ಟು ದ ಶೋ ಅಭಿಷೇಕ್. ಸೊ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡುವ. ನಿಮಗೆ ಗೊತ್ತಾ ಫಸ್ಟ್ ರೌಂಡ್ ಏನಂತ? ಇಲ್ಲ, ನೋಡಿದೆ ಬಟ್ ಗೊತ್ತಿಲ್ಲ. ಸ್ವಲ್ಪ ನಿಮಗ್ ಗೊತ್ತಾ ಐಶ್ವರ್ಯ ಅವರೇ? ಹೆಸರು ಗೊತ್ತಿಲ್ಲ. ಸೊ ಫಸ್ಟ್ ರೌಂಡ್ ಹೆಸರು ರೆಸಿಪಿ ಪಜಲ್ ಅಂತ. ನಾನು ಕೆಲವೊಂದು ರಿಡಲ್ಸ್ ಕೇಳ್ತೀನಿ ನಿಮ್ಗೆ. ರಿಡಲ್ಸ್ ಅಂದ್ರೆ ಒಗಟುಗಳು. ಇದು ಒಗಟುಗಳು ಮಾಮೂಲಿ ಒಗಟಲ್ಲ, ಇದು ಫುಡ್ ರಿಲೇಟೆಡ್ ಒಗಟು. ಸೊ ಈ ಒಗಟನ್ನ ಕೇಳಿದಾಗ ನಿಮ್ಗೆ ಯಾವ ಫುಡ್ ತಲೆಯಲ್ಲಿ ಬರುತ್ತೆ ಅದನ್ನ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಿಮ್ ಫೇವ್ರೆಟ್ ಫುಡ್ ನನಗೆ ಹೇಳ್ಬೇಕು. ಐಶ್ವರ್ಯ ಸ್ಟಾರ್ಟ್ ಮಾಡಿ. ಎಲ್ಲದೂ ಇಷ್ಟನೇ. ಕಬಾಬ್. ಓಕೆ, ತುಂಬಾ ಜನ ಕಬಾಬ್ ಫ್ಯಾನ್ಸ್, ಕೋರಿ ರೊಟ್ಟಿ ಫ್ಯಾನ್ಸ್ ತುಂಬಾ ಜನ ಬಂದಿದ್ರು ನಮ್ ಶೋಗೆ. ಓಕೆ ವಿನಯ್, ಸ್ವಲ್ಪ ಗಟ್ಟಿ ಮಾತಾಡ್ತೀಯ? ಬೈಗಿ ಮೀನ್ ಫ್ರೈ. ಓಕೆ, ಬೈಗಿ ಮೀನ್ ಅಂತ್ಯ, ಬೈಗಿ ಮೀನ್ ಫ್ರೈ ಅಂತ್ಯ? ಬೈಗಿ ಮೀನ್ ಸ್ವಲ್ಪ ಈಸಿ ಅಂತ. ಓಕೆ ಅಭಿಷೇಕ್, ನಿಂದು? ಸೊ ನನ್ಗೆ ಸ್ಪೆಸಿಫಿಕ್ ಅಂತ ಯಾವ್ದು ಇಲ್ಲ. ಸ್ಪೈಸಿ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲದೂ ತಿಂತೀನಿ. ವೆಜಿಟೇಬಲ್ಸ್ ಆಗಲ್ಲ. ನೀನ್ ವೆಜಿಟೇರಿಯನ್ ತಾನೆ? ವೆಜಿಟೇರಿಯನ್ ಬಟ್ ವೆಜಿಟೇಬಲ್ಸ್ ಸ್ವಲ್ಪ ದೂರ, ಅಂದ್ರೆ ಸೆಲೆಕ್ಟೆಡ್ ವೆಜಿಟೇಬಲ್ಸ್ ಮಾತ್ರ ತಿನ್ನೋದು. ಮತ್ತೆಂತ ಬೇಳೆಕಾಳು? ಹಂಗಲ್ಲ, ಈಗ ವೆಜಿಟೇಬಲ್ಸ್ ಅಲ್ಲಿ ಈಗ ಮೂಲಂಗಿ ಆರ್ ಬೀಟ್ರೂಟ್, ಕ್ಯಾಬೇಜ್ ಆ ತರದೆಲ್ಲ ಸ್ವಲ್ಪ ದೂರ. ಸೆಲೆಕ್ಟೆಡ್ ಒಂದ್ ಸ್ವಲ್ಪ ಕ್ಯಾರೆಟ್, ಕ್ಯುಕುಂಬರ್, ಟೊಮ್ಯಾಟೊ. ಬೀಟ್ರೂಟ್ ದೂರನಾ? ಕ್ಯಾರೆಟ್ ಹತ್ರ. ಇನ್ಯಾವ್ದು ದೂರ? ಆಮೇಲೆ ಅದರಲ್ಲಿ ಇಷ್ಟಲ್ಲಿ ಸುಮಾರು ಉಂಟು. ಬೆಂಡೆಕಾಯಿ, ತೊಂಡೆಕಾಯಿ.
ಅದೆಲ್ಲ ದೂರ. ಈಗ ಹಾಡು ಹೇಳು, ಬೆಂಡೆಕಾಯಿ ತೊಂಡೆಕಾಯಿ. ಓಕೆ, ಸೊ ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀನಿ, ವೆಜಿಟೇರಿಯನ್ ಆದ್ರೂನು. ನೀನ್ ಹೇಳಿದೆ ನಿನ್ ಫೇವ್ರೆಟ್ ಫುಡ್? ಫೇವ್ರೆಟ್ ಫುಡ್ ಹೇಳಿಲ್ಲ, ಐ ಮೀನ್ ಸ್ಪೈಸಿಯಲ್ಲಿ ಎಲ್ಲದೂ ಇಷ್ಟ. ಸೊ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಪನ್ನೀರ್ ಟಿಕ್ಕಾ ಇಷ್ಟ ನನ್ಗೆ. ಪನೀರ್ ಟಿಕ್ಕಾ. ಓಕೆ, ಇದು ನಿಮ್ದು ಫೇವ್ರೆಟ್ ಫುಡ್ ಬಜರ್ ಆಗಿರುತ್ತೆ. ನಾನು ಕ್ವೆಶನ್ ಕೇಳಿದಾಗ ಯಾರಿಗೆ ಫಸ್ಟ್ ಆನ್ಸರ್ ಗೊತ್ತೋ ಅವರು ನಿಮ್ಮ ಬಜರ್ ನ ನೀವು ಫಸ್ಟ್ ಹೇಳ್ಬೇಕು. ಯಾರು ಫಸ್ಟ್ ಹೇಳಿದಾರೆ ಅವರಿಗೆ ಆನ್ಸರ್ ಮಾಡೋ ಚಾನ್ಸ್ ಸಿಗುತ್ತೆ. ಆನ್ಸರ್ ಮಾಡಿದವರಿಗೆ 5 ಪಾಯಿಂಟ್ಸ್ ಸಿಗುತ್ತೆ. ಶಲ್ ವಿ ಗೋ ಅಹೆಡ್? ಎಸ್. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ ಬಂದು 1 ಸೆಕೆಂಡ್. ಓಕೆ, ಫಸ್ಟ್ ಕ್ವೆಶನ್ ನಮ್ಮ ಆಡಿಯನ್ಸ್ ಕೂಡ ಗೆಸ್ ಮಾಡ್ತೀರಿ. ಹಸಿರು ಎಲೆಗಳ ಹೊದಿಕೆಯಲ್ಲಿ ಹುಟ್ಟಿರುವೆ ನಾನು, ಆವಿಯಲ್ಲಿಯೇ ಅರಳುವ ಬಿಳಿ ಮುದ್ದು, ಹಬ್ಬದ ಮುಂಜಾನೆ ದೇವರ ಪಾಲಿಗೆ ಮೊದಲು, ಮನೆ ಮನೆಗೂ ಮೆಚ್ಚುಗೆ ನಾನು, ಊಹಿಸಿ ನೋಡು ನನ್ನನ್ನು. ಹಾ, ಕಡುಬು. ಎಸ್, ಕೊಟ್ಟೆ ಕಡುಬು, ಕರೆಕ್ಟ್. 5 ಪಾಯಿಂಟ್ಸ್ ಟು ಐಶ್ವರ್ಯ. ಪಟ್ ಅಂತ ಗೆಸ್ ಮಾಡೋದ್ರ ಆಯ್ತಾ? ಸೊ ರೆಡಿ, ನಿಮ್ಗೆ ಗೊತ್ತಾಯ್ತಾ? ನಿಮ್ಗಿಂತ ಬೈಗಿವೇನ್ ಅಂತ ಹೇಳು ಗೊತ್ತಾದ್ ಕೂಡ ಪಟ್ಟ ಹೇಳ್ಬೇಕಾಯ್ತಾ? ತಪ್ಪದು, ತೊಂದರೆ ಇಲ್ಲ, ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಹಾ, ನಮ್ಮ ರುಚಿ ಗಮ್ಮತ್ತೆ ಅದು, ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಬಟ್ ನಮಗ್ ಬೇಕಾದಂಗ್ ಮಾಡ್ಕೋಬಹುದು, ಗೊತ್ತಿಲ್ಲ. ಓಕೆ, ಸೆಕೆಂಡ್ ಕ್ವೆಶನ್. ಕಂದು ಬಣ್ಣ, ಗುಂಡಾಗಿರುವೆ, ರೈತನ ಬಲವ ಸೂಚಿಸುವೆ. ಬಜರ್ ಬಜರ್. ಕಬಾಬ್, ರಾಗಿ ಮುದ್ದೆ. ಅಭಿಷೇಕ್ ತಲೆ ಎಲ್ಲಿಟ್ಟಿಕೊಂಡಿದ್ದಿ ಮರ, ಜೋಕ್ ಉಂಟಾ? ಓಕೆ, ನೆಕ್ಸ್ಟ್. ಐಶ್ವರ್ಯ ಅವ್ರು ಫುಲ್ ಆನ್ ನಾನೇ ವಿನ್ ಆಗ್ಬೇಕು ಅಂತಿದ್ದಾರೆ. ಸೊ ರಾಗಿ ಮುದ್ದೆ. ನನ್ ಕ್ವಶನ್ ಒಂದ್ಸಲ ಹೇಳ್ಬಿಡ್ಲಾ? ಕಂದು ಬಣ್ಣ ಗುಂಡಾಗಿರುವೆ, ರೈತನ ಬಲವ ಸೂಚಿಸುವೆ, ಕೇಕ್ ಅಲ್ಲ ಬನ್ಸಲ್ಲ, ಸಾಂಬಾರಲ್ಲಿ ಮುಳುಗಿಸಿ ತಿನ್ನು ನೀನು, ಹೇಳು ನಾನು ಯಾರು? ರಾಗಿ ಮುದ್ದೆ. ವಾಪಸ್ ಹೇಳಿದ್ರು ರಾಗಿ ಮುದ್ದೆ. ಗುಡ್ ಗೋಯಿಂಗ್ ಐಶ್ವರ್ಯ ಅವ್ರೆ. ಓಕೆ, ರಾಗಿ ಮುದ್ದೆ ಆನ್ಸರ್. ನಮ್ಮ ಆಡಿಯನ್ಸ್ ನೀವು ಗೆಸ್ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ತಿಲ್ಲ. ಬಟ್ ಸ್ಟಿಲ್ ಆಡಿಯನ್ಸ್ಗೆಲ್ಲ ಕಂಟೆಸ್ಟೆಂಟ್ಸ್ಗೆ ಚಾನ್ಸ್ ಇಲ್ಲ. ಓಕೆ, 3ನೇ ಕ್ವೆಶನ್ ಹೇಳ. ಓಕೆ, ಗುಡ್ ಗೋಯಿಂಗ್. ನೀವಿಬ್ರಲ್ಲ, ಇವ್ರಿಗೆ ಮಾತ್ರ ಆಯ್ತಾ? ನೀವೀಗ ಇಬ್ರ ಆನ್ಸರ್ ಹೇಳಿ, ಕಮ್ಮ ಯಾರು ಹೇಳ್ತಾರಂತ. ನನ್ಗೆ ಗೊತ್ತಾದ್ರೆ ನಾನು ಹೇಳ್ತೀನಿ. ಓಕೆ, 3ನೇ ಪ್ರಶ್ನೆ. ಹಿಮದಂತೆ ಬಿಳಿ, ಗಾಳಿಯಂತೆ ತಂಪು, ಮೊಸರು ಹಿಡಿದು ನಿಂತು ಸುಲಭವಾಗಿ ತಯಾರಿಸಲ್ಪಡುವೆನು. ಹಾ, ಅಲ್ಲ ಅಲ್ಲ. ಬೇಸಿಗೆಯ ಗೆಳೆಯ ನಾನು, ಅನಾರೋಗ್ಯದಲ್ಲಿಯೂ ನನ್ನನ್ನು ತಿನ್ನುವರು, ನಾನ್ಯಾರು? ವಾಪಸ್ ಹೇಳ್ತಾ. ಹಿಮದಂತೆ ಬಿಳಿ, ಪ್ರತಿಯೊಂದು ಲೈನ್ ಅಲ್ಲೂ ಆನ್ಸರ್ ಉಂಟು. ಹಿಮದಂತೆ ಬಿಳಿ, ಗಾಳಿಯಂತೆ ತಂಪು, ಮೊಸರು ಹಿಡಿದು ನಿಂತು ಸುಲಭವಾಗಿ ತಯಾರಿಸಲ್ಪಡುವೆನು, ಬೇಸಿಗೆಯ ಗೆಳೆಯ ನಾನು, ಅನಾರೋಗ್ಯದಲ್ಲೂ ನನ್ನನ್ನು ತಿನ್ನುವರು, ನಾನ್ಯಾರು? ಮೊಸರನ್ನ. ನೀವಿಬ್ರು ಮನೆಗೆ ಬನ್ನಿ, ನೀವಿಬ್ರು ಮನೆಗೆ ಬನ್ನಿ. ಅಯ್ಯೋ, ನಮ್ಮ ವೆಜ್ ಅವ್ರಿಗೆ ಮೊಸರನ್ನ ಗೊತ್ತಾಗಲಿಲ್ಲ. ಇದು ದೂರನ ಹತ್ರನ? ಹತ್ರನೇ, ಬಟ್ ಎಲ್ಲೋ ಮಿಸ್ ಹೊಡಿತಾ ಉಂಟು. ಎಲ್ಲೋ ಮಿಸ್ ಹೊಡಿ. ಬಟ್ ಸ್ಟಿಲ್ ಹೇಳ್ಬೋದು. ಬಟ್ ನೀನ್ ಹೇಳಿದ್ರೆ ಅವರಿಗೆ ದಟ್ಸ್ ಫೈನ್. ನಮ್ಮ ಐಶ್ವರ್ಯ ಅವರಿಗೆ ನಾವು ವಿನ್ನರ್ ಅಂತ ಘೋಷಿಸುವ. ಇನ್ನು ಚಾನ್ಸ್ ಉಂಟು, ಇನ್ನು 2 ರೌಂಡ್ ಉಂಟು. ಸೊ ಈ ರೌಂಡ್ ಎಂಡ್ ಅಲ್ಲಿ ನಮ್ಮ ಐಶ್ವರ್ಯ ಅವರಿಗೆ 15 ಪಾಯಿಂಟ್ಸ್, ವಿನಯ್ ಅವರಿಗೆ ಮತ್ತೆ ಅಭಿಷೇಕ್ ಅವರಿಗೆ ಕೋಳಿ ಮೊಟ್ಟೆಗಳು ತಗೊಂಡ್ ಮನೆಗೆ ಹೋಗ್ಬಹುದು. ಮೊಟ್ಟೆ ತಿನ್ನೋದಿಲ್ಲ, ವೆಜ್ ಅಲ್ಲ. ಓಕೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡುವ. ಸೆಕೆಂಡ್ ರೌಂಡ್ ನತ್ತ ಸಾಗೋಣ. ನಮ್ಮ ಸೆಕೆಂಡ್ ರೌಂಡ್ ಹೆಸರು ಕಿಚನ್ ಕನ್ಫ್ಯೂಷನ್. ಕಿಚನ್ ಕನ್ಫ್ಯೂಷನ್ ಗಿಂತ ಮುಂಚೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕುಕ್ ಮಾಡ್ತೀರಾ? ನಾರ್ಮಲಿ ಮಾಡ್ತಿರಲ್ಲ. ಪಾಪ ಮಾಡ್ಲೇಬೇಕಲ್ಲ ಅಂತ ಕಷ್ಟದಲ್ಲಿ ಹೇಳ್ತಿದ್ದೀರಾ, ಖುಷಿಲಿ ಹೇಳ್ತಿದ್ದೀರಾ? ಖುಷಿಲಿ ಮಾಡ್ತೇವೆ, ಯಾರು ಮಾಡ್ತ್ರಪ್ಪ ಅನ್ಸುತ್ತೆ. ಹೌದಾ? ಯಾವ್ದು ಚೆನ್ನಾಗಿ ಮಾಡ್ತೀರಾ? ರಸಂ ಚೆನ್ನಾಗಿ ಮಾಡ್ತೀವಿ. ರಸಂ ಈಸಿ ಅಲ್ಲ? ಈಸಿ. ಬಟ್ ಸ್ಟಿಲ್ ರಸಂ ಡಿಕೋಡ್ ಮಾಡೋದು ಸ್ವಲ್ಪ ಕಷ್ಟ. ಎಲ್ಲ ಮಾಡೋದು ಒಳ್ಳೆ ಆಗುದಿಲ್ಲ ಅಲ್ಲ? ರಸಂ ನೀನೆಂತ ಮಾಡ್ತೀಯಾ? ಎಂತ? ಹೌದಾ? ಎಂತ ಮಾಡ್ತಿ? ಬೈಗಿ ಮೀನಾ ಮತ್ತೆ ಬೇರೆ ಎಂತಾದ್ರು ಮಾಡ್ತಿ? ಎಲ್ಲ ಮೀನು ಮಾಡ್ತಿ, ಬಟ್ ಬೈಗಿ ಮೀನ್ ಇಷ್ಟ. ನೀನ ಅಭಿಷೇಕ್? ನಾನೊಂದು ಸ್ಪೆಷಲ್ ಐಟಮ್ ಮಾಡ್ತೇನೆ. ಎಂತದು? ಅನ್ನ ಮಾಡ್ತೇನೆ.
ನಿನ್ ಗೊತ್ತ ನಿನ್ ಆನ್ಸರ್ ಅಲ್ಲೇ ಗೊತ್ತಾಯ್ತು ನಿಂಗೆ, ನಿನ್ನ ಬರೀ ಅನ್ನ ಮಾಡೋದು ಬಿಟ್ರೆ ಅಂತ ಬೇರೆ ಎಂತ ಬರುದಿಲ್ಲ. ಕಾಫಿ ಮಾಡ್ತೇನೆ, ಟೀ ಮಾಡ್ತೇನೆ. ಕುಕ್ಕರ್ ಅಲ್ಲಿ ಮಾಡ್ಕೋದು ಕಷ್ಟ. ಎಷ್ಟು ಬಿಸಿ ನೀರ್ ಎಷ್ಟ್ ಹಾಕ್ಬೇಕಂತ ನೀವ್ ಗೊತ್ತಾಗುದಿಲ್ಲ. ಹೇಳ್ಬೇಡಿ, ನಾನ್ ಕೇಳ್ದೆ ಎಷ್ಟು ಅನ್ನಕ್ಕೆ ಎಷ್ಟು ನೀರು. ಅಂದ್ರೆ ಅದು ಯಾವ ಅಕ್ಕಿ ಇರ್ಲಿ ಅನ್ನ ಮಾಡ್ತೇವೆ ಅಂತ. ಈಗ ನಾವು ಊರಿನ ಅಕ್ಕಿಯಲ್ಲಿ ಅನ್ನ ಮಾಡುದು. ಸೊ ಊರಿನ ಅಕ್ಕಿ 1 ಲೋಟ ಅಕ್ಕಿಗೆ ಅದ್ರದ್ದೊಂದು ಅಳತೆ ಲೋಟ ಇದೆ, ಅದ್ರಲ್ಲಿ 2 ಲೋಟ ನೀರು, ಆತರ. ಸೊ ಇಲ್ಲಿ ಬೆಂಗಳೂರ್ದು ಯಾವ್ದಾದ್ರು ಸ್ಟೀಮ್ ರೈಸ್ ಆದ್ರೆ ನೀರ್ ಸ್ವಲ್ಪ ಕಮ್ಮಿ ಹಾಕಿದ್ರು ಸಾಕಾಗ್ತದೆ. ಸೊ ಗೊತ್ತಾಯ್ತು ನಿಂಗೆ ಅನ್ನ ಮಾಡ್ಲಿಕ್ಕೆ ಬರ್ತದೆ ಅಂತ. ಓಕೆ, ಸೊ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡುವ ಈಗ. ಓಕೆ, ರೆಡಿ ಇದೀರಲ್ಲ? ರೆಡಿ. ನಿಮ್ಮಿಬ್ರಿಗೆ ಫಸ್ಟ್ ಕೇಳ್ಬೇಕು ನಾನು. ರೆಡಿ ರೀ? ನೀವು ಈ ತರ ಮಾಡಿ, ಎಂತ ಒಬ್ಬೊಬ್ರಿಗೆ ಕ್ವಶನ್ ಕೇಳಿ ಗೊತ್ತಿಲ್ಲದೆ ಇದ್ರೆ ಪಾಸ್ ಮಾಡ್ತೇವೆ. ಅಟ್ಲೀಸ್ಟ್ ಅವಾಗಾದ್ರೂ. ಇವಾಗ ಅದೇ ಮಾಡ್ಬೇಕಾ ಅಂತ ಡೌಟ್ ಆಗ್ತುಂಟು ನಂಗೆ. ಸೊ ಸೆಕೆಂಡ್ ರೌಂಡ್ ನಾನು ತೋರಿಸಲ್ಲ, ವೇಟ್ ಅ ಸೆಕೆಂಡ್. ಓಕೆ, ಇದ್ರಲ್ಲಿ ನಾನು ಪಿಕ್ಚರ್ಸ್ ತೋರಿಸ್ತೀನಿ, ನೀವು ಫ್ರೂಟ್ಸ್ ಗೆಸ್ ಮಾಡ್ಬೇಕು, ಅಂದ್ರೆ ಹಣ್ಣು ಗೆಸ್ ಮಾಡ್ಬೇಕು. ಕಿಚನ್ ಕನ್ಫ್ಯೂಷನ್ ಏನು ಅಂತಂದ್ರೆ, ಇಲ್ಲಿ ಹಣ್ಣು ಇರುತ್ತಲ್ಲ, ನಿಮಗೆ ನಾವು ಡೈರೆಕ್ಟ್ ಆಗಿ ಹಣ್ಣು ತಂದು ಇಡಲ್ಲ ಯಾವ್ದು ಅಂತ ಗೆಸ್ ಮಾಡಕ್ಕೆ. ಕೆಲವೊಂದು ಪಿಕ್ಚರ್ಸ್ ತೋರಿಸ್ತೀವಿ, ಪಜಲ್ ತರ ಇರುತ್ತೆ, ಅದನ್ನ ನೋಡಿ ಅದು ಯಾವ ಫ್ರೂಟ್ಸ್ ಹೆಸರು ಇರಬಹುದು ಅಂತ ಗೆಸ್ ಮಾಡ್ಬೇಕು. ಓಕೆನಾ? ರೆಡಿ ಇದ್ದೀರಾ? ಅಗೇನ್ ಬಜರ್ ಹೇಳ್ಬೇಕು. ಸ್ಟಾರ್ಟ್ ಅಲ್ಲ? ಓಕೆ, ನಮ್ಮ ಆಡಿಯನ್ಸ್ ಕೂಡ ಗೆಸ್ ಮಾಡಿ. ಐಶ್ವರ್ಯ ಅವರು ಸ್ವಲ್ಪ ಟೈಮ್ ಕೊಟ್ರೆ ಒಳ್ಳೆ ನಮ್ಮ ಆಡಿಯನ್ಸ್ ಗೆಸ್ ಮಾಡ್ಲಿಕ್ಕೆ. ಇಲ್ಲ ನೀವು ಹೇಳಿ ಆಯ್ತಾ, ಸುಮ್ನೆ ಜೋಕ್ ಮಾಡಿ ಹೇಳಿ. ಓಕೆ, ಸೊ ಸ್ಟಾರ್ಟ್. ಎರಡನ್ನ ಕೂಡ್ಸಿ. ಹಣ್ಣು, ಫ್ರೂಟ್ ಕಾಣ್ತುಂಟಲ್ಲ ಅಭಿ? ಕಾಣ್ತುಂಟು. ಯಪ್ಪ, ಭಯಂಕರ ಹುಷಾರಿದ್ದಾರೆ ಇವರು. ಫಸ್ಟ್ ಇದು ಖಾರ ಚಿಲ್ಲಿ, ಮತ್ತೆ ಭುಜ ಕರ್ಬೂಜ. ಓಕೆ, ಮತ್ತೊಂದು 5 ಪಾಯಿಂಟ್ಸ್. ಓಕೆ, ಖಾತೆ ಓಪನ್ ಮಾಡ್ತಿದ್ರೆ ನಿಮ್ ಪ್ರಯೋಜನ ಇಲ್ಲ ಎಂತ ಹುಡುಗ್ರೆ. ಹೌದು, ನೀವೆಲ್ಲ ಅದು ಮುಂದೆ ಹೋಗಿ ಮತ್ತೆ ಹಿಂದೆ ಬನ್ನಿ ಅಂತ ಕರಿಬೇಕಾಗ್ತದೆ. ನೆಕ್ಸ್ಟ್ ಇದು ಮಾಡುವ ಈಗ. ಈಗ ನೆಕ್ಸ್ಟ್ ಆಯ್ತು, ಈಗ ಮುಗೀತು ಪ್ರೋಗ್ರಾಮ್. ಈಗ ಈ ಸೆಕೆಂಡ್ ರೌಂಡ್ ಅಲ್ಲಿ ಈಗ ಮಾಡುವ. ಓಕೆ, ಸೆಕೆಂಡ್ ಕ್ವೆಶ್ಚನ್. ಇದು ಸೇಮ್ ಪಿಕ್ಚರ್ ಇರ್ತದೆ, ಬೇರೆ ಪಿಕ್ಚರ್ ಇರ್ತದೆ, ತೋರಿಸ್ತೀನಿ. ಬೈಕಿ ಮೀನು, ಕಲ್ಲಂಗಡಿ ಹಣ್ಣು. ಅಪ್ಪ ದೇವ್ರೆ, ಥ್ಯಾಂಕ್ ಗಾಡ್. ಬಜರು ಹೇಳಿಲ್ಲ ಫಸ್ಟ್ ಅಲ್ಲ, ಆಮೇಲೆ ಅವನು ಬಜರ್ ಅಂತ ನಾನ್ ಬಜಾರ್ ಅನ್ಕೊಂಡೆ, ಅಷ್ಟೊತ್ತಿಗೆ ಒಂದು ಕಲ್ಲಂಗಡಿ ಹಣ್ಣು ಅಂತ ಹೇಳ್ಬಿಟ್ಟ. ಅವನದ್ ಬಜರ್ ಹೇಳಿಲ್ಲ, ಬಜರ್ ಅಂತ ಹೇಳಿದಲ್ಲ. ನಾನ್ ಜಸ್ಟ್ ಬಜಾರ್ ಅನ್ಕೊಂಡ್ ಹಾಗೆ ನಿಮ್ ಬಜಾರ್ ಯಾವ್ದು? ಪನ್ನೀರ್ ಟಿಕ್ಕ. ಪನ್ನೀರ್ ಟಿಕ್ಕ. ಬಜಾರ್ ನೆನ್ಪೋಯ್ತಾ? ಫೈನಲಿ 5 ಪಾಯಿಂಟ್ಸ್ ಟು ವಿನಯ್. ಕಂಗ್ರಾಚುಲೇಷನ್ಸ್ ವಿನಯ್, ಒಂದ್ ಮರ್ಯಾದೆ ಉಳಿಸ್ದಿ ಮಾರೆ. ಓಕೆ, ನೆಕ್ಸ್ಟ್ ಹೋಗುವ. ರೆಡಿ ಇದೀರಲ್ಲ? ರೆಡಿ. ಅಭಿ, ನೀನ್ ಒಬ್ಬರು ಬಾಕಿ ಇದೆ. ಈ ಸಲ ಕಪ್ ನಮ್ದೆ. ನೀನ್ ಇದನ್ನೇ ಹೇಳಿ. ನೆಕ್ಸ್ಟ್ 18ನೇ ಎಪಿಸೋಡ್ ಬರ್ತೇನೆ. 18ನೇ ಎಪಿಸೋಡ್. ಓಕೆ, ಹಾ. ಹಬ್ಬ, ಸ್ವಲ್ಪ ಟೈಮ್ ಆದ್ರೂ ಸಿಕ್ ನಮ್ಮ ಆಡಿಯನ್ಸಿಗೆ ಉಸಿರಾಡೋಕೆ. ಗೊತ್ತಾಗ್ತದ್ಯಾ? ಬೈಕಿ ಮೀನು, ಕಬ್ಬು ಹೆಂಗ್ ಬಂದ್ ನಂಗೆ ಎಕ್ಸ್ಪ್ಲೇನ್ ಮಾಡಿ. ಅಂಬರೀಷ್ ಇದ್ದಲ್ಲ, ಮಂಡ್ಯದ ಗಂಡು. ಓ ಅಬ್ಬಬ್ಬಾ, ಫುಲ್ ತಲೆ ಓಡಿಸಿ ಹೈ ಲೆವೆಲ್ ಥಿಂಕಿಂಗ್. ಈ ತರ ಯಾರು ನಮ್ಮ ಐಶ್ವರ್ಯ ಅವರು ಥಿಂಕ್ ಮಾಡೋದಿಲ್ಲ. ಹೇಳಿ. ಕರೆಕ್ಟ್, ಮೂಸಂಬಿ. ನಂಗೆ ನಿಜವಾಗ್ಲೂ ಇದು ಎಂತ ಗೊತ್ತಿಲ್ಲ, ಇದು ಅಂಬಿ ಅಂತ ಮಾತ್ರ ಬಿಟ್ರೆ ಮೋಸ, ಚೀಟಿಂಗ್ ಅಂತ ಬರೋದಿಲ್ಲ. ಇದು ಕಾಪಿ ಮಾಡ್ದ. ಹಾ, ಮೋಸ. ಎಕ್ಸಾಮ್ ಅಲ್ಲಿ ಮಾಡ್ಲಿಲ್ಲ, ಚೀಟಿಂಗ್, ಮೋಸ. ಮೋಸಂಬಿ, ಮೂಸಂಬಿ. ಓಕೆ, ಸೊ ಇದು ಅಂಬರೀಷ್ ಅವರ ಚಿತ್ರ. ಸೊ ಡಿಕೋಡ್ ಮಾಡಿದ್ರು, ಬರೀ ಅಂಬರೀಷ್ ಅವ್ರ ಚಿತ್ರ ಹಿಡ್ಕೊಂಡೆ ಮೂಸಂಬಿ ಅಂತ ಹೇಳಿದ್ರ. ಸ್ಮಾರ್ಟ್. ಸೊ ಬೈ ದ ಎಂಡ್ ಆಫ್ ಸೆಕೆಂಡ್ ರೌಂಡ್ ನಮ್ಮ ಪಾಯಿಂಟ್ಸ್ ಹೀಗಿದೆ. ಐಶ್ವರ್ಯ ಅವರೇ, ನಿಮ್ಮ ಪಾಯಿಂಟ್ಸ್ ನೀವೇ ಹೇಳ್ಬಿಡಿ. ನೆನಪಿಲ್ಲ? ಅಲ್ಲ, ಫಸ್ಟ್ ರೌಂಡ್ ಎಷ್ಟು ಹೇಳ್ಬೇಕಾ? 15 + 10 25. ಯಪ್ಪ, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ವಿನಯ್ 5 ಪಾಯಿಂಟ್ಸ್. ನಿಂಗ್ ಟೈಮ್ ಇದ್ದಂಗೆ ತೋರ್ತಿಲ್ಲ ನಂಗೆ. ಅಭಿಷೇಕ್ 0. ನಿಂಗೆ ಎಂತ ಹೇಳುವ? ಕೋಳಿ ಮೊಟ್ಟೆ ಬದಲು ಈರುಳ್ಳಿ ಅಂತ ಹೇಳುವ? ಈರುಳ್ಳಿ. ಅಭಿಷೇಕ್ ಟೊಮ್ಯಾಟೊ. ಟೊಮ್ಯಾಟೊ ಕರೆಕ್ಟ್. ಓಕೆ, ಟೊಮ್ಯಾಟೊ ಅಭಿಷೇಕ್. ಸೊ ನಮ್ಮ
ಸೆಕೆಂಡ್ ರೌಂಡ್ ಕೂಡ ಮುಗೀತು. ನಮ್ಮ ಲಾಸ್ಟ್ ರೌಂಡ್ ಒಂದು ಬಾಕಿ ಇದೆ. ಲಾಸ್ಟ್ ರೌಂಡ್ ಏನು ಅಂತ ಗೊತ್ತಾ? ರಹಸ್ಯ. correct. ರುಚಿ ರಹಸ್ಯ ನಮ್ಮ ಲಾಸ್ಟ್ ರೌಂಡ್. ಇದರಲ್ಲಿ ನಾವು ನಮ್ಮ ಕೋಸ್ಟಲ್ ವೇವ್ಸ್ ನ ಒಂದು ಯೂನಿಕ್ ಡಿಶ್ ನಿಮ್ಮೆಲ್ಲರಿಗೆ ತಂದಿಟ್ಟಿರ್ತೀವಿ. ನಮ್ಮ ಅಭಿಷೇಕ್ ಇಂದಾಗಿ ಎಲ್ರು ವೆಜ್ ತಿನ್ನೋ ಕತೆ ಆಯ್ತು ಇವಾಗ. ಸೊ ಎಲ್ರು ತಿಂದು ಅದರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಗೆಸ್ ಮಾಡ್ತೀರಾ. ಸೊ ಹೋಗೋಣ, ಗೆಸ್ ಝೋನ್ಗೆ ಹೋಗ್ತೀವಿ ನಾವು. ಉಳಿದ ಇಬ್ರು ಹೊರಗಿರ್ತಾರೆ, ಒಬ್ರೊಬ್ರೆ ಬಂದು ಗೆಸ್ ಮಾಡ್ತಾರೆ. ಓಕೆ, ಲೆಟ್ಸ್ ಚೇಂಜ್ ದ ಸೆಟಪ್. ಹಾಸ್ಯದಲ್ಲಿ ಮಜಾ, ಆಟದಲ್ಲಿ ರಂಗು, ಮೊನ್ನೆಯಂತೆ ಸೌಹಾರ್ದ ಸೊಬಗು, ನಮ್ಮ ಜೊತೆ ಬನ್ನಿ ಸೇರಿ, ಎಂದು ಇಲ್ಲಿ ಉತ್ಸವ ಶುರು. ರುಚಿಗಮ್ಮತ್ತೆ, ರುಚಿಗಮ್ಮತ್ತೆ, ಸುಸ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿಗಮ್ಮತ್ತೆ, ರುಚಿಗಮ್ಮತ್ತೆ, ಸ್ನೇಹ ಸಂತೋಷ ಮಜಾ, ಇದು ನಮ್ಮ ರುಚಿಗಮ್ಮತ್ತೆ. ರುಚಿ ಗಮ್ಮತ್ನ 8ನೇ ಎಪಿಸೋಡ್ ನ 3ನೇ ರೌಂಡ್ ರುಚಿ ರಹಸ್ಯಕ್ಕೆ ಸ್ವಾಗತ. ಅಂಡ್ 2 ರೌಂಡ್ ಆಯ್ತು. ಕೋಸ್ಟಲ್ ವೇವ್ಸ್ ಅವರ ಒಂದು ಯೂನಿಕ್ ವೆಜ್ ಡಿಶ್ ನಮ್ಮ ಎದುರಿಗೆ ರೆಡಿ ಆಗಿ ಕೂಡ ಇದೆ. ಅಂಡ್ ಅಭಿಷೇಕ್ ಅವರು ನಾನು ತಿಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಅಂತ ಕೂಡ ಫುಲ್ ಜೋಶಲ್ಲಿ ಬಂದಿದ್ದಾರೆ ಕೂಡ. ಸೊ ಅಭಿಷೇಕ್ ಬನ್ನಿ. ಸೊ ನಿಮ್ಮ ಎದುರಿಗೆ ಈ ವೆಜ್ ಡಿಶ್ ಇಟ್ಟಿದೀವಿ. Okay. ಸೊ ಹೆಂಗ್ ಅನ್ನಿಸ್ತಿದೆ? ನೋಡಕ್ ತುಂಬಾ ಚೆನ್ನಾಗಿದೆ. ಸೊ ಫುಲ್ ಟೇಸ್ಟಿ ಆಗಿದೆ ಅಂತ ಅನ್ಸ್ತಾ ಇದೆ ನೋಡಿದ್ರೆ. Okay, so ಟೇಸ್ಟ್ ತಿಂದು- ಮಾಡಿ ಹಾ. ಹೇಳ್ತೀನಿ. ಸ್ವಲ್ಪ ಇವ್ರ ಫೇಸ್ ಅನ್ನ ಸ್ಲೋಮೋ ಅಲ್ಲಿ ಅಂತ ಮಾಡಿದ್ದಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? Crispy ಆಗಿ ತುಂಬಾ Crispy ಆಗಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ, ಸೊ ಈಗ ಇವಾಗ ಇಂಗ್ರೀಡಿಯೆಂಟ್ಸ್ ಗೆಸ್ ಮಾಡ್ಬೋದಾ? ಗೆಸ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಕೊಬ್ಬರಿ ತುರಿ, ಓಕೆ. ಕೊಬ್ಬರಿ ತುರಿ ಅವ್ರ ಕೊಬ್ಬರಿ, ಹ್ಮ್ ಕಡಲೆಬೇಳೆ, ಹ್ಮ್ ಆಮೇಲೆ ಉಪ್ಪು, ಹ್ಮ್ ಕೊರಿಯಾಂಡರ್ ಲೀವ್ಸ್ ಓಕೆ. ಅಂಡ್ ಗರಂ ಮಸಾಲ, ಮೊಸರು, ಓಕೆ. ಆಮೇಲೆ ಮಿಕ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿರ್ತಾರೆ. ಹ್ಮ್ ಆಮೇಲೆ ಈರುಳ್ಳಿ, ಈರುಳ್ಳಿ 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 ಅಂತ. ಓಕೆ ಓಕೆ. ಅಂದ್ರೆ ನಾನ್ ಡೌಟ್ ಅಲ್ಲಿ ಇದ್ದೆ. ನೋಟಲ್ಲಿದೆ ಗೋಡಂಬಿ, ಗೋಡಂಬಿ. ಆಮೇಲೆ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಸಕ್ಕರೆ. ಓ ಹ್ಮ್ ಆಮೇಲೆ ಐ ಗೆಸ್ ಆಯ್ತಾ? ಇಷ್ಟೇ. ಇಷ್ಟೆಲ್ಲ? ಇಷ್ಟೇ. ಓಕೆ ಅಭಿಷೇಕ್, ಈ ರೌಂಡ್ ಅಲ್ಲಿ ವಿನ್ ಆದ್ರೆ 10 ಪಾಯಿಂಟ್ ಸಿಗುತ್ತೆ. ಸೊ Okay. ಫೈನಲಿ ಖಾತೆ ತರದಂಗ ಆಗುತ್ತೆ. ಹೌದು. ಸೊ ನೋಡೋಣ ನೋಡೋಣ. ಎಷ್ಟು ಕರೆಕ್ಟ್ ಆಗಿ ಎಷ್ಟು ತಪ್ಪಾಗಿ ಹೇಳಿದ್ಯಾ ಅಂತ ಮತ್ತೆ ಹೇಳ್ತೇನೆ. Okay. ಬೇಕಿದ್ರೆ ತಗೊಂಡು ಹೋಗಬಹುದು. ಯು ಕ್ಯಾನ್ ಎಂಜಾಯ್ ಯೋರ್ ಫುಡ್. ಓಕೆ, ಥ್ಯಾಂಕ್ ಯು. ಯಾ. ಓಕೆ, ನಮ್ಮ ಅಭಿಷೇಕ್ ಅವರು ಎಲ್ಲ ಗೆಸ್ ಮಾಡಿ ಹೋದ್ರು. ಚೆನ್ನಾಗಿ ಗೆಸ್ ಮಾಡಿದ್ದಾರೆ ಆಕ್ಚುಲಿ. ಸೊ ವಿನಯ್ ಬಾ, ನಿನ್ನ ಸರದಿ ಈಗ 5 ಪಾಯಿಂಟ್ಸ್ ಬಂದಿದೆ. ಇನ್ನು ಜಾಸ್ತಿ ಪಾಯಿಂಟ್ಸ್ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಜಾಸ್ತಿ ಗೆಸ್ ಮಾಡ್ಬೇಕು. Okay? ನಿನ್ನ ಎದುರಿಗೆ ನಮ್ಮ ಯೂನಿಕ್ ಡಿಶ್ ಇಟ್ಟಿದೀವಿ. ಸೊ ತಿನ್ನು. ಇದ್ರಲ್ಲಿ ಯಾವ್ದು ಎಲ್ಲದೂ ಗೆಸ್ ಮಾಡ್ಬೋದು. ಇಲ್ಲ ಇದಕ್ಕೇನ್ ಹಾಕಿದ್ದಾರೆ ಅಂತ ಹೇಳ್ಬೇಕು. ಅದಕ್ಕೆ ಮಾತ್ರ ಹಾ. ನೀ ಕೈಯಲ್ಲಿ ತಿನ್ಬೋದು. ತೊಂದ್ರೆ ಇಲ್ಲ ಅದೊಂಥರ, ತಾನೇ? ಹಾ. ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಆಗಿದೆ. ಸ್ವಲ್ಪ ಆಚೆ ಈಚೆ. ಓಕೆ. ಸಾಕಾ? ಹ್ಮ್ ಉಪ್ಪು, ಸ್ವಲ್ಪ ಗಟ್ಟಿ ಹೇಳು. ಗಟ್ಟಿ ಹೇಳ್ಕಾ? ಉಪ್ಪು. ಹ್ಮ್ ಆಮೇಲೆ ಕೊತ್ತಂಬರಿ ಸೊಪ್ಪು. ಉಪ್ಪು, ಕೊತ್ತಂಬರಿ ಸೊಪ್ಪು. ನೆಗೆಟಿವ್ ಪಾಯಿಂಟ್ ಇದೆಯಾ? ಇಲ್ಲ ಇಲ್ಲ. ಇಲ್ಲ ಇಲ್ಲ. ಆಮೇಲೆ ನಿಮ್ ಪಾಯಿಂಟ್ಸ್ ಕಂಡು ನೆಗೆಟಿವ್ ಪಾಯಿಂಟ್ಸ್ ಹಾಕೋಕೆ ಮನ್ಸಾಗ್ಲಿಲ್ಲ. ಆಮೇಲೆ ಕಾರ್ನ್ ಫ್ಲೋರ್ ಹಾಕಿದ್ದಾರೆ. ಕಾರ್ನ್ ಫ್ಲೋರ್, ಆಮೇಲೆ ರವಾ ಹಾಕಿದ್ದಾರೆ. ರವಾ, ಆಮೇಲೆ ಅಂದ್ರೆ ಇಲ್ಲ ಹೇಳು. ಆಮೇಲೆ ಬಟ್ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ಟೇಸ್ಟ್ ಸೂಪರ್ ಆಗಿದೆ. ಸೂಪರಾ? ನಾನ್ ಮತ್ತೆ ತಿಂತೇನೆ ನಿನ್ ಪ್ಲೇಟ್ ಇಂದ. ಓಕೆ. ಆಲೂಗಡ್ಡೆ. ಆಲೂಗಡ್ಡೆ ಅಲ್ಲ, ಕಂಡು ಹೇಳಕ್ ತೊಂದ್ರೆ ಇಲ್ಲ. ಕಂಡು ಹೇಳಕ್ ಹಾ, ಫುಲ್ ಓಪನ್ ಎಲ್ಲ ಮಾಡಿ ಹೇಳು. ಓಪನ್ ಮಾಡೋಕೆ ಅಂತ ಇರ್ತೀರ. ಅಷ್ಟೇ. ಇಷ್ಟ ಅಷ್ಟೇ ಗೊತ್ತಾಯ್ತು. ಅಷ್ಟೇ ಗೊತ್ತದ್ದ. ನಾನ್ ನಿನ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಫಸ್ಟ್ ಸ್ಟಾರ್ಟ್ ಮಾಡೋದ್ ಚಂದ ಇದೆ. ಇಷ್ಟೇಯಾ? ಅಷ್ಟೇ. ಓಕೆ, ನಾವ್ ಎಪಿಸೋಡ್ ಬೇಗ ಮುಗುವಂಗ್ ಕಾಣುತ್ತೆ. ಓಕೆ ವಿನಯ್, Bye. ವಿನ್ ಆದ್ರೆ 10 ಪಾಯಿಂಟ್ಸ್. ಬಾಯಾ ಅಲ್ಲೇ ಕುತ್ಕೋ. ಅಲ್ಲೇ ಕೂತ್ಕೊ. Okay, ನೀವೇ bye. ವಿನ್ ಆದ್ರೆ 10 ಪಾಯಿಂಟ್ಸ್ ಸಿಗುತ್ತೆ. ಸರಿ. ಸೊ ವಿಲ್ ಕಾಲ್ ಯು ಬ್ಯಾಕ್. ವಿನಯ್, ಅಭಿಷೇಕ್ ಎಲ್ಲ ಗೆಸ್ ಮಾಡಿ ಹೋದ್ರು. ಈಗ ಬರ್ತಿದ್ದಾರೆ. ಮುಂಚೆ ಚಪ್ಪಾಳೆ ಹಾಕಿ ನಮ್ಮ ಟಾಪರ್ ಬನ್ನಿ ಐಶ್ವರ್ಯ ಅವರು. ಸೊ
ಚಪ್ಪಲಿ ತೆಗ್ದು. ಓಕೆ, ಸೊ ನಿಮ್ಮೆದುರಿಗೆ ಚೆನ್ನಾಗಿರೋ ಡಿಶ್ ರೆಡಿ ಆಗಿದೆ. ತಿಂದು ಗೆಸ್ ಮಾಡಿ ಏನೆಲ್ಲ ಹಾಕಿ ಇದನ್ನ ಮಾಡಿದ್ದಾರೆ ಅಂತ. ವಿನ್ ಆದ್ರೆ 10 ಪಾಯಿಂಟ್ಸ್ ಸಿಗುತ್ತೆ ಈ ರೌಂಡ್ ಅಲ್ಲಿ ಕೂಡ. ಕೈಯಲ್ಲಿ ತಗೋಬಹುದು ಅನ್ಕೋತೀನಿ. ಅದು ಹೌದಾ? ಸೀದಾ ಬರುತ್ತೆ, ಫುಲ್ ಕ್ರಿಸ್ಪಿ ಆಗಿದೆ. ರೆಡಿ ಅಲ್ಲ? ಫುಲ್ ಫಾಸ್ಟ್ ಬರುತ್ತೆ. ಹಂಗೇನಿಲ್ಲ, ಹಂಗೆ ಕಷ್ಟ ಆಯ್ತು ಅನ್ಸುತ್ತೆ. ಲೈಕ್ ಇತ್ತು. ಇಲ್ಲಿ ಇಪ್ಪದೆಲ್ಲ ಹೇಳಕ್ಕ? ಇಲ್ಲ, ಈ ಡಿಶ್ ಅಲ್ಲಿ ಎಂತ ಹಾಕಿದ್ರೆ ಅಂತ ಹೇಳಿ ಅಷ್ಟ್ ಮಾತ್ರ. ಉಪ್ಪು, ಇದು ಹಸಿಮೆಣಸಿತ್ತು, ಓಕೆ, ಹಸಿಮೆಣಸು, ಎಣ್ಣೆ ಫ್ರೈ ಮಾಡೋಕೆ. ಎಂತ ಹಿಟ್ಟು ಅಂತ ನಂಗೆ ಗೊತ್ತಿಲ್ಲ. ಇದು ಹೌದಾ? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟ, ಓಕೆ. ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ ಅಂತೆ. ನೀರು, ವಾವ್, ಮೇನ್. ಕೊತ್ತಂಬರಿ ಸೊಪ್ಪು, ಹಾ, ಕೊತ್ತಂಬರಿ ಸೊಪ್ಪು ಹೇಳಿದ್ರು. ಇದು ಆನಿಯನ್, ಓಕೆ. ಫುಲ್ ನೋಡ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ಸ್ವೀಟ್ ಇದ್ದಂಗೆ ಇತ್ತು. ಸ್ವಲ್ಪ ಸಕ್ಕರೆ ಹಾಕಿರ್ಬೋದು. ಸ್ವಲ್ಪ ಸಕ್ಕರೆ ಹಾಕಿರ್ಬೋದು. ನನಗೆ ಗೊತ್ತಾಗ್ತಿದ್ದೆ ಅಷ್ಟೇ. ಅಷ್ಟೇನಾ? ಓಕೆ, ಇಷ್ಟ ಅಲ್ವಾ? ಸೊ ನಮ್ಮ ಐಶ್ವರ್ಯ ಅವರು ಕೂಡ ಗೆಸ್ ಮಾಡಿದ್ರು. ಎಷ್ಟು ತಪ್ಪು ಎಷ್ಟು ಸರಿ ಎಲ್ಲ ನಮ್ಮ ಉಳಿದ ಇಬ್ರು ಬಂದ್ಮೇಲೆ ಹೇಳ್ತೀನಿ. 1 ಸೆಕೆಂಡ್. ಓಕೆ, ರುಚಿ ರಹಸ್ಯ ರೌಂಡ್ ಮುಗೀತು. ನನಗೆ ನಗು ಬರ್ತಿತ್ತು, ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೂಡ ಇಲ್ಲ ಆಗಿದೆ. ಸೊ ಅದೇನು ಅಂತಂದ್ರೆ, ನಮ್ಮ ಟಾಪರ್ ಬಂದು ಸಕ್ಕರೆ ಉಪ್ಪು ಬಿಟ್ಟು ಬೇರೇನು ಹೇಳಿದ್ದು ತಪ್ಪು. ಓಕೆನಾ? ಸೊ ತೊಂದ್ರೆ ಇಲ್ಲ, ಹೋಪ್ ಫಾರ್ ದ ಬೆಸ್ಟ್. ರಿಸಲ್ಟ್ ಮತ್ತೆ ಹೇಳ್ತೀನಿ. ಅಂಡ್ ನಮ್ಮ ವಿನಯ್ ಅವ್ರು ಬಂದ್ರು, ಏನೋ 2-3 ಹೇಳಿದ್ರು. ಬಟ್ ನಮ್ಮ ಅಭಿ ಅವ್ರು ಬಂದ್ರು, ಮರ್ಯಾದೆ ಉಳಿಸ್ಕೊಳ್ಳೇಬೇಕು ಅಂತ ಹಠ ತೊಟ್ಟು ಏನೇನು ಇದೆಲ್ಲ ಸ್ವಲ್ಪ ಹೇಳಿದ್ರಿ ಅಲ್ವಾ, ಚೆನ್ನಾಗಿ ದಹಿ ಅದಿದೆಲ್ಲ ಹೇಳಿದ್ರಿ, ಕಾಜು ಎಲ್ಲ ಹೇಳಿದ್ರು. ತುಂಬಾ ಚೆನ್ನಾಗಿ ಆಮೇಲೆ ಗೊತ್ತಾಯ್ತು ಅದೇನೋ ಸ್ಮೆಲ್ ಬರ್ತಿದೆ, ಇಲಾಯ್ಚಿ ಅಂತ ಅನ್ಸತ್ತಲ್ವಾ? ಮತ್ತೆ ಪನ್ನೀರೇ ಬಿಟ್ಟು ಅದು ಪನ್ನೀರ್ ಫೇವ್ರೇಟ್ ಅಲ್ಲ ಅವರದು. ಬಜರ್ನೇ ಬಿಟ್ಬಿಟ್ರಿ. ಅದು ಬಿಡಿ, ಅಭಿಷೇಕ್ ಪನ್ನೀರ್ ಬಿಟ್ಟು ಇಲ್ಲಿ ಯಾರಿಗೂ ಆಲೂಗಡ್ಡೆ ಕಾಣಿಸಿದ್ರೆ ಆಲೂಗಡ್ಡೆಲ್ ಮಾಡಿದ್ಯಾ? ಅಯ್ಯೋ ದೇವ್ರೆ, ತುಂಬಾ ಎಂತದಿದ್ದು ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ಹಾಕಿ ಸಖತ್ತಾಗಿ ಮಾಡಿದಾರೆ. ನಾನು ತಿಂದೆ, ಬಟ್ ಅದರಲ್ಲಿ ಉಪ್ಪು ಸಕ್ಕರೆ. ಇಟ್ಸ್ ಫೈನ್. ಸೊ ಈ ರೌಂಡ್ ಅಲ್ಲಿ ನಮ್ಮ 10 ಪಾಯಿಂಟ್ಸ್ ಹೋಗ್ತಾ ಇದೆ. ಅಭಿಷೇಕ್, ಕಂಗ್ರಾಚುಲೇಷನ್ಸ್, ಫೈನಲಿ ಮರ್ಯಾದೆ ಉಳಿತು ಅಂಡ್ 10 ಪಾಯಿಂಟ್ಸ್ ಬಂದಿದೆ. ಕಂಗ್ರಾಚುಲೇಷನ್ಸ್ ಅಭಿಷೇಕ್. ಬಟ್ ನಮ್ಮ ರುಚಿ ಗಮ್ಮತ್ನ 8ನೇ ಎಪಿಸೋಡ್ ನ ವಿನ್ನರ್ ಯಾರು ಅಂದ್ರೆ, ಆಬ್ವಿಯಸ್ಲಿ 25 ಪಾಯಿಂಟ್ಸ್ ಗಳ ಮೂಲಕ ಐಶ್ವರ್ಯ ಅವರು ವಿನ್ ಆಗಿದ್ದಾರೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಿಮ್ಮಿಬ್ಬರನ್ನ ಮತ್ತೆ ಕರಿತೀನಿ. ಸೊ ಐಶ್ವರ್ಯ ಅವ್ರನ್ನ ಮಾತಾಡ್ಸುವ. ಬನ್ನಿ ಐಶ್ವರ್ಯ ಅವರು. ಓಕೆ ಐಶ್ವರ್ಯ ಅವರೇ, ವಿನ್ ಆಗಿದ್ದೀರಾ, ಹೇಗ್ ಅನ್ನಿಸ್ತಿದೆ? ಖುಷಿ ಅಂದ್ರೆ ಖುಷಿ ಆಗುತ್ತಾ? ಹೌದು. ಮತ್ತೇನಾದ್ರು ಎಂತ ಗೆಸ್ ಮಾಡ್ಲಿಲ್ಲ ನೀವು? ಅದು ಲಾಸ್ಟ್ ಏನೋ ಫುಲ್ ಗೆಸ್ ಮಾಡ್ತಿದ್ದೆ, ಅಲ್ಲೇ ಅನ್ಕಂತ ಇದ್ದೆ, ಇಲ್ಲಿ ಬಂದು ಎಂತದ್ದು ಹೇಳದಲ್ಲ. ಬಟ್ ಸ್ಟಿಲ್ ಫಸ್ಟ್ 2 ರೌಂಡ್ಸ್ ಅಲ್ಲಿ ಫುಲ್ ಲೀಡ್ ಆಗಿ ದಟ್ ಹೆಲ್ಪ್ ಯು ಅಲ್ಲ? ಸೊ ನಮ್ಮ ವಿನ್ನರ್ ಗೆ ನಾವ್ ಇವತ್ತು ಕೊಡ್ತಾ ಇದೀವಿ ಮೊಬೈಲ್ ಎಕ್ಸ್ ಕಡೆಯಿಂದ ಗಿಫ್ಟ್ ವೌಚರ್. ಮೊಬೈಲ್ ಎಕ್ಸ್ ಕುಂದಾಪುರ, ಬೆಂಗಳೂರು 2 ಕಡೆನೂ ಬ್ರಾಂಚಸ್ ಇದೆ. ನಿಮ್ಗೇನೆ ಮೊಬೈಲ್ ಆಕ್ಸೆಸರೀಸ್ ಎಲ್ಲ ಬೇಕಿದ್ರು ಪರ್ಚೇಸ್ ಮಾಡಬಹುದು. ನಮ್ಮ ಇವತ್ತಿನ ಲೊಕೇಶನ್ ಪಾರ್ಟ್ನರ್ ರಾಯಲ್ ಫ್ಲೋರಾ ಅವರ ಕೋಸ್ಟಲ್ ವೇವ್ಸ್ ರೆಸ್ಟೋರೆಂಟ್ ನ ಓನರ್ ನಮ್ಮ ರಂಜಿತ್ ಪೂಜಾರಿ ಅವರು ಕೂಡ ನಮ್ ಜೊತೆಗೆ ಇದ್ದಾರೆ. ಅವ್ರ ಕಡೆಯಿಂದ ಕೂಡ ಬನ್ನಿ ಸರ್, ಅವ್ರ ಕಡೆಯಿಂದ ಕೂಡ 2500 ರೂಪೀಸ್ ಸ್ಯಾಟಲೈಟ್ ಪಬ್ಗೆ ಎಂಟ್ರಿ ಗಿಫ್ಟ್ ವೌಚರ್ ನಿಮ್ಗೆ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಇಷ್ಟೆಲ್ಲ ಪ್ರೈಸ್ ಆಯ್ತು. ಅಂಡ್ ಕೊನೆಯದಾಗಿ ನಮ್ಮ ರುಚಿ ಗಮ್ಮತ್ನ ವಿನ್ನರ್ ಸರ್ಟಿಫಿಕೇಟ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಖುಷಿ ಆಯ್ತು ಕರೆದಕ್ಕೆ. ಖುಷಿ ಆಯ್ತಾ? ಓಕೆ, ನಮ್ಮ ಉಳಿದ ಇಬ್ಬರನ್ನು ಕರೆಯುವಲ್ಲ. ಬನ್ನಿ ಬನ್ನಿ ಬನ್ನಿ.
ಕಪಲ್ಸ್ ಕರ್ಕೊಬರ್ಕಂತೆ ಅದು ನಾವು ಕಪಲ್ಸ್ ರೆಡಿ ಮಾಡಿ ಪಾಪ ರೆಡಿ ಇದ್ರಲ್ಲ ಅದಕ್ಕೆ ಬಿಟ್ಕೊಟ್ಟದ್ದು ನಿಂದ ಹೇಳ್ಕ ನಿಂಗ್ ಕ್ಯಾಮ್ರಾ ಮುಂದೆ ಹೇಳ್ಕ ನಿಂದ. ಬೇಡ ಅಲ್ಲ ನಮ್ದು ವಿಶಾಲ ಹೃದಯ. ಅಲ್ಲ ನಿಮ್ ಅದು ನಂದು ವಿಶಾಲ ಹೃದಯ ಎಂತಕಂದ್ರೆ ಲಾಸ್ಟ್ ನಾ ಏನು ಹೇಳಲಿಲ್ಲ. ಅಷ್ಟು ಒಂಚೂರು ಗೊತ್ತಿತ್ತು ಸಿಕ್ಲಿ. ಗೊತ್ತಿತ್ತು ನಿಮ್ ಲೀಡ್ ಅಲ್ಲಿ ಇದ್ರೆ. ಅಲ್ಲ ನಿಮ್ದು ಗೊತ್ತಾಯ್ತು ಯಾರದ್ದು ಎಷ್ಟೆಷ್ಟು ವಿಶಾಲ ಹೃದಯ ಅಂತ ಅಲ್ಲೇ ಗೊತ್ತಾಯ್ತು ನಮಗೆ. ಸೊ ನಿಮ್ ಒಪಿನಿಯನ್ ಎಂತಾದ್ರು ಹೇಳೋದುತ್ತಾ ಪ್ರೋಗ್ರಾಮ್ ಬಗ್ಗೆ? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಓ ಆನ್ಸರ್ ಮಾತ್ರ ಇದೊಂದು program ತುಂಬಾ ಖುಷಿ ಆಯ್ತು. ಸ್ವಲ್ಪ ಮೈಂಡ್ ಫ್ರೀ ಮೈಂಡ್ ಫ್ರೀ ಆಯ್ತಾ? ಅದು ರಜೆ ಮಾಡಿ ಬಂದಿದ್ದ ವಿನಯ, ಥ್ಯಾಂಕ್ ಯು ಸೋ ಮಚ್ ವಿನಯ. ಓಕೆ ಅಭಿಷೇಕ್. ಪ್ರೋಗ್ರಾಮಿಗೆ ಬಂದಿದ್ದು ಖುಷಿ ಆಯ್ತು. ನನ್ಗೆ ಅಡ್ಗೆ ಮಾಡಕ್ ಬರ್ದೇ ಇದ್ರು ಇದೊಂದು ತಿಂದು ಇಷ್ಟೆಲ್ಲ ಗೆಸ್ ಮಾಡೋದ್ನಲ್ಲ ಇನ್ನೂ ಕಲಿಬೇಕು. ನನ್ಗೆ ಪ್ರೌಡ್ ಫೀಲ್ ಆಯ್ತು. ಮನೆಗೆ ಹೋಗಿ ಇನ್ನು ಅಡಿಗೆ ಮಾಡುದೆ ಮನೇಲಿ ಫುಲ್ ಅಡುಗೆ. ಫಂಕ್ಷನ್ಗೆ ಪ್ರೋಗ್ರಾಮಿಗೆ ಹೋಗ್ತೀನಿ ಅಂತ ಹೇಳಿದಾಗ ಹೇಳಿದ್ರು ಏನು ತಿನ್ನೋದೇ ಇಲ್ಲ ನೀನ್ ಅಲ್ಲಿ ಹೋಗ್ಕೊಂಡು ಏನ್ ಮಾಡ್ತೀನಿ ಅಂತ ಕೇಳಿದ್ರು. ತೋರ್ಸಿದೆ ಎಪಿಸೋಡ್ ಎಪಿಸೋಡ್ ತೋರಿಸ್ತೀನಿ, ಇದಿಷ್ಟನ್ನೇ ಕಟ್ ಮಾಡಿ ರಿಪೀಟ್ ಆಗಿ ತೋರಿಸ್ತೀನಿ. ಓಕೆ ಖುಷಿ ಆಯ್ತಲ್ಲ. ಸೊ ಇದಿಷ್ಟು ನಮ್ಮ 8ನೇ ಎಪಿಸೋಡ್ ಆಫ್ ರುಚಿ ಗಮ್ಮತ್ ವಿತ್ ಸುಷ್ಮಿತಾ ಸಾಲಿಗ್ರಾಮ ಈಗ ಮುಗೀತಾ ಇದೆ. ಎಲ್ಲ ಒಟ್ಟಿಗೆ ಹೇಳುವ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಮತ್ತೆ ಸಿಕ್ಕುವ. ಬಾಯ್. ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬ